ಪ್ರೇಮ್ ಸರ್ ಶೋಮ್ಯಾನ್ಶಿಪ್ಪು ಇಡೀ ಸಿನಿಮಾದಲ್ಲಿ ಕಣ್ಣು ಮಿಟಕ್ಸ್ದೆ ಒಂದು ನಿಮಿಷ ಕಣ್ಣು ಮಿಟಕ್ಸಿದ್ರೆ ಏನಾದರೂ ಮಿಸ್ ಮಾಡ್ಕೊಬಿಡ್ತೀರಾ. ಹಿಸ್ ಅಮೇಝಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಅರ್ಜುನ್ ಸರ್ಜಾ ಅವ್ರ ಇನ್ನೋಸೆನ್ಸ್ ಅದು ಹೇಗೆ ತರ್ತಾರೆ, ಈ ಆರ್ಟಿಸ್ಟ್ಗಳ ಸಾಧ್ಯನೇ ಇಲ್ಲ, ಅಷ್ಟೊಂದು ಒಳ್ಳೆ ಇನ್ನೋಸೆನ್ಸು. ಆ್ಯಂಡ್ ರವಿಚಂದ್ರ ಸರ್ ಚಾಮು, ರಮೇಶ್ ಅರವಿಂದ್ ಸರ್ ಅಂತೂ ಅದ್ಭುತ ಅಂದರೆ ಅದ್ಭುತ. ನಿಜವಾಗ್ಲೂ ಇದನ್ನು ಬಂದು ಸಿನಿಮಾಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಒಂದ್ಸಲ ಅಲ್ಲ ಪದೇ ಬಂದು ನೋಡಬೇಕು ಅಂತ ಹೇಳಿದ್ರು ರೈಟ್. ಇಟ್ಸ್ ಅನ್ ಅಮೇಝಿಂಗ್ ಫಿಲ್ಮ್. ಆ್ಯಂಡ್ ನಾನಂತೂ KD2ಗೋಸ್ಕರ ಕಾಯ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರೂ ದಯವಿಟ್ಟು ಬಂದು ಸಿನಿಮಾದಲ್ಲಿ ಥಿಯೇಟರ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್. KD ಸಿನಿಮಾ ನೋಡಿದ್ಮೇಲೆ ಅದೇ ಲೆವೆಲ್ ಎನರ್ಜಿ ನಾನು ಕ್ಯಾರಿ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ KD ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿಂದ ಹೊರಗೆ ಬಂದ ಮೇಲೂ ಕೂಡ ಆ ಶಾಟ್ ಏನಾಯಿತು, ಈ ಶಾಟ್ ಏನಾಯಿತು, ಯಾಕೆ ಹೀಗಾಯಿತು, ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ ಪ್ರೇಮ್ ಸರು ಎಷ್ಟು ನೀಟಾಗಿ ಅದನ್ನು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು ಅಂತಂದರೆ KD ಸಿನಿಮಾನ ನೋಡಲೇಬೇಕು. ಆ್ಯಂಡ್ ಧ್ರುವ ಸರ್ ಅವರ ಎನರ್ಜಿ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ ರೀಶ್ಮಾ ಅವರ ಎನರ್ಜಿ, ಪ್ರತಿಯೊಂದು ಶಾರ್ಟಲ್ಲೂ ಅವ್ರ ಎನರ್ಜಿನ ನಿಜವಾಗ್ಲೂ ತುಂಬ ಎತ್ತು ಹಿಡಿದಿದ್ದಾರೆ. ನಾನು ಓಕೆ ಇವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದಾಗ ಓಕೆ ಒಂದು ಒಳ್ಳೆ ಆರ್ಟಿಸ್ಟ್ ಬಂದರು, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ದೊಡ್ಡ ಹೆಸರು ಮಾಡೋರ ಹೀರೋಯಿನ್ಗಳ ಲಿಸ್ಟಲ್ಲಿ ರೀಶ್ಮಾ ಅವ್ರು ಕೂಡ ಸೇರ್ಕೊಳ್ತಾರೆ. ಅಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಶಾರ್ಟ್ ಇರ್ಬೋದು, ಕ್ಯಾಮ್ರಾ ವರ್ಕಿಂದ ಹಿಡಿದು ಡೈರೆಕ್ಷನಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಬ್ಬರ ಯುನೀಕ್ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದ್ರಿಂದ ಹಿಡಿದು ಪ್ರತಿಯೊಂದೂ ಸಖತ್ತಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ KD ಸಿನಿಮಾನ ಥಿಯೇಟ್ರ್ನಲ್ಲೇ ನೋಡಿ. ನಾನು ಇನ್ನೂ ಒಂದು ಸಲ ನನ್ನ ಫ್ಯಾಮಿಲಿಯವ್ರನ್ನ ಕರ್ಕೊಂಡು, ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಡು ಸಿನಿಮಾನ ಇನ್ನೂ ಸಖತ್ತಾಗಿ ನೋಡ್ತೀನಿ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದರೆ ನೀವು KD ಸಿನಿಮಾ ನೋಡಲೇಬೇಕು. ರವಿಚಂದ್ರನ್ ಸರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ರಮೇಶ್ ಸರ್ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ಬರದೂ ನಾನು ಒಬ್ಬರ ಹೆಸರು ತೊಗೊಳಂಗಿಲ್ಲ ಅಂತಿಲ್ಲ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವರ ಕ್ಯಾರೆಕ್ಟರ್ ಕೂಡ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ನಲ್ಲೇ ಸಿನಿಮಾನ ನೋಡಿ. ಆ್ಯಂಡ್ KD ಟೀಮ್, ಯು ಡಿಡ್ ದ ಬೆಸ್ಟ್. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಸಿನಿಮಾ. ಐ ಗೆಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ದ ಶೋ ಮ್ಯಾನ್ ಪ್ರೇಮ್ ಸರ್ ಒಂದು ಪವರ್ಫುಲ್ ಕಲರ್ಫುಲ್ ಸಿನಿಮಾನ ನಮ್ಮೆಲ್ಲರಿಗೋಸ್ಕರ ಥಿಯೇಟ್ರಲ್ಲೇ ನೋಡೋದಕ್ಕೆ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಧ್ರುವ ಸರ್ ಅವರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು. ಹಿಸ್ ಎನರ್ಜಿ ಈಸ್ ಆನ್ ಅನದರ್ ಲೆವೆಲ್. ಐ ಲವ್ ರೇಷ್ಮಾಸ್ ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಬ್ಬರದ್ದು ಎನರ್ಜಿ ಲೆವೆಲ್ಸ್ ತುಂಬಾ ಮ್ಯಾಚ್ ಆಗಿದೆ. ಆ್ಯಂಡ್ ವಾಟ್ ಅ ಕಾಸ್ಟ್. ರವಿಚಂದ್ರನ್ ಸರ್, ರಮೇಶ್ ಸರ್, ಸಂಜಯ್ ದತ್ ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್, ಇಟ್ಸ್ ಅ ಫೀಸ್ಟ್. ಫೈಟ್ಸ್ ಚೆನ್ನಾಗಿದೆ, ಆ್ಯಂಡ್ ಡ್ಯಾನ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಆ್ಯಂಡ್ ಎಲ್ಲದೂ ಓವರ್ ಆಲ್ ಇಟ್ಸ್ ಅ ಗ್ರೇಟ್ ಸಿನಿಮಾ. ಆ್ಯಂಡ್ ಪುಟ್ ಟುಗೆದರ್ ಐ ಗೆಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ಆ್ಯಂಡ್ ಎಂಡಲ್ಲಿ ನಿಮಗೆಲ್ಲರಿಗೂ ಒಂದು ಸರ್ಪ್ರೈಸ್ ಕಾದಿದೆ, ಒಂದು ಎಂಟರ್ಟೈನಿಂಗ್ ಸರ್ಪ್ರೈಸ್, ಗ್ರೇಟ್ ಟ್ವಿಸ್ಟ್. ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾನ ನೋಡಿ. ಸೊ ಸಿನಿಮಾ ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಹೀರೋ ಆ್ಯಂಡ್ ಹೀರೋಯಿಂದು ಎನರ್ಜಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಂಗಿಲ್ಲ, ಧ್ರುವ ಸರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾಯಿತ್ತು, ಏನಾಗುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಇವತ್ತು 2ನೇ ಸತಿ ನಾನು ಫಿಲಮ್ ನೋಡ್ತಾ ಇರೋದು, ಅಷ್ಟೇ ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಯಾರೆಲ್ಲ ಈಗ ನೋಡಿಲ್ಲ ಪ್ಲೀಸ್ ಕಮ್ ಡೂ ವಾಚ್ ಮೂವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೇಮ್ ಸರ್ ನಾವು ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಮೂವಿ ಎಂಡಲ್ಲಿ ಮುಗಿಬೇಕಾದ್ರೆ ಶಿಟ್ ಮುಗ್ದೋಯ್ತಾ, ವಾಟ್ ನೆಕ್ಸ್ಟ್ ಅನ್ನೋ ಥರ ಅನಿಸ್ತಾಯಿತ್ತು. ಅಯ್ಯೋ ಇನ್ನೂ ಇರಬೇಕಿತ್ತು ಅಂತ ಕೂಡ ಅನಿಸ್ತಾಯಿತ್ತು. ಸೊ ಈಗಲಿ ವೇಟಿಂಗ್ ಫಾರ್ ಪಾರ್ಟ್ 2 ಬೇಗ ಬರಲಿ ಅಂತ ಅನ್ಕೋತೀನಿ. ನಿರ್ದೇಶಕರಿಗೆ ಒಂದು ಹೆಸರಿದೆ, ಎಲ್ಲರಿಗೂ ಗೊತ್ತೇ ಇದೆ, ದಿ ಶೋ ಮ್ಯಾನ್ ಅಂತ ಏನಕ್ಕೆ ಹೇಳ್ತೀರಿ ಹೇಳಿ? ಅಷ್ಟು ಅದ್ಭುತವಾಗಿ ಕಟ್ಕೊಡ್ತಾರೆ ಸಿನಿಮಾನ ನಮ್ಮ ಪ್ರೇಮ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಕೂಡ ನನಗೆ ಒಂದು ಪುಟ್ಟ ಪಾತ್ರ ಇದೆ, ಸೊ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಹಾಗೆಯೇ ನನಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ಟೀಮ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ, ಓಡ್ತಾ ಇಲ್ಲ, ಕಂಟೆಂಟ್ ಇಲ್ಲ, ಆ್ಯಕ್ಷನ್ಸ್ ಇಲ್ಲ, ಸೀಕ್ವೆನ್ಸ್ ಎಲ್ಲ ಹೇಳ್ತಾರೆ. ತಮಿಳು, ತೆಲುಗು ಹಾಗೆ ಮಲಯಾಳಂ ಬೇರೆ ಬೇರೆ ಚಿತ್ರಗಳ ಕಡೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಿಲ್ಲ? ಬಂದು ನೋಡಬೇಕಲ್ವ ಸಿನಿಮಾಗಳನ್ನ. ಆ್ಯಕ್ಷನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಥರ ಎಮೋಷನ್ಸ್ನ ಒಂದೇ ಸಿನಿಮಾದಲ್ಲಿ ಕಟ್ಕೊಟ್ಟಿರೋದು ನಮ್ಮ KD ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಧ್ರುವ ಸರ್ದು ಎಮೋಷನ್ ಮಾತ್ರ ತುಂಬ ಕಣ್ಣೀರು ಒದ್ದೆ ಆಯ್ತು ನನಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪಾತ್ರಗಳು ಅಷ್ಟು ಅಚ್ಚುಕಟ್ಟಾಗಿ ಹೆಣ್ಕೊಂಡು ಹೋಗಿದ್ದಾರೆ ನಮ್ಮ ಸರ್. ಸೊ ನಾನು ಹೇಳೋಕ್ಕೆ ಇಷ್ಟಪಡೋದು ಬಂದೇನೆ, ಕನ್ನಡ ಸಿನಿಮಾ ಬೆಳಿಬೇಕು, ನೀವೆಲ್ಲ ಬೆಳೆಸಬೇಕು. ನಿಮ್ಮಂಥ ಎಲ್ಲ ಸಹಕಾರಗಳು ನಮ್ಮ ಸಿನಿಮಾಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಕನ್ನಡ ಸಿನಿಮಾಗಳನ್ನ ನೋಡಿ, ಹರಿಸಿ ಹಾರೈಸಿ ಅಂತ ಹೇಳೋಕ್ಕೆ ಇಷ್ಟ ಮಾಡಿದ್ದೀನಿ ಧ್ರುವ ಸರ್ಗೆ. ಐ ಥಿಂಕ್
ಫಸ್ಟ್ಲಿ ಪ್ರೇಮ್ ಸರ್ಗೂ ಹಾಗೂ KVN ಪ್ರೊಡಕ್ಷನ್ಗೆ ಥ್ಯಾಂಕ್ ಯು ಹೇಳಬೇಕು. ಇಷ್ಟು ಒಂದು ಅದ್ಭುತವಾದ ಚಿತ್ರ ಕೊಟ್ಟಿದ್ದಕ್ಕೆ. ಧ್ರುವ ಸರ್ ಜೊತೆ, ರಮೇಶ್ ಸರ್ ಜೊತೆ ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಎಲ್ಲ ಚಿತ್ರರಂಗದಿಂದ ಆ್ಯಕ್ಟರ್ಸ್ ಬಂದು ವಿಶ್ ಮಾಡ್ತಿದ್ದಾರೆ, ಖುಷಿ ಆಗುತ್ತೆ. ಹಾಯ್ ಎಲ್ರಿಗೂ, ನಾನು ಮಹತಿ. ಈ ಫಿಲ್ಮಲ್ಲಿ ಧ್ರುವ ಸರ್ ತಂಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಧ್ರುವ ಸರ್ ಮತ್ತು ರಮೇಶ್ ಸರ್. ಫಸ್ಟ್ ಆಫ್ ಆಲ್ ಪ್ರೇಮ್ ಸರ್ ಮತ್ತು KVN ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ, ಯಾಕಂದರೆ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ತು ಅಂತ. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾರ್ಯಾರು ಫಿಲ್ಮ್ ನೋಡಿಲ್ವೋ ಈಗಲೇ ಥಿಯೇಟರ್ಸ್ಗೆ ಹೋಗಿ ಕೇಳಿನ ನೋಡ್ಕೊಂಬನ್ನಿ. ಥ್ಯಾಂಕ್ ಯು.